ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲ ಅಮೃತ ಮಹೋತ್ಸವದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘ ಸಹಭಾಗಿತ್ವದೊಂದಿಗೆ ತುಳುನಾಡ ಕೇಸರಿ ದಿವಂಗತ ಮೋಹನ್ ಕರ್ಕೇರ ಬೆಂಗ್ರೆ ಅಖಾಡದಲ್ಲಿ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮವು ಬೆಂಗ್ರೆಯ ಶ್ರೀ ಶೇಷಶಯನ ರಂಗಮಂಟಪದಲ್ಲಿ ನಡೆಯಿತು. ತುಳುನಾಡ ಕೇಸರಿ, ತುಳುನಾಡ ಕುಮಾರ್, ತುಳುನಾಡ ಕುವರಿ, ಮಾಸ್ಟರ್ ಶಿವಾಜಿ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟ ನಡೆಯಿತು. ಉದ್ಯಮಿ ಆನಂದ ಮಾಸ್ಟರ್ ಬೋಳೂರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷ, ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಉಮೇಶ್ ಟಿ ಕರ್ಕೇರ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಹಲವು ಬಾರಿ ಬೆಂಗ್ರೆ ಪರಿಸರಕ್ಕೆ ಭೇಟಿಯಾಗಿದ್ದು ಈ ಗ್ರಾಮದ ಜನರು ಪ್ರೀತಿ ವಾತ್ಸಲ್ಯಕ್ಕೆ ಮಾದರಿಯಾಗಿದ್ದಾರೆ ಎಂದ ಅವರು, ದಿವಂಗತ ಮೋಹನ್ ಕರ್ಕೇರ ಬೆಂಗ್ರೆ ಅವರ ಸಾಧನೆಯನ್ನು ಶ್ಲಾಘಿಸಿದರು. ಕಾರ್ಯಕ್ರಮ ಬೈದೆ ಮಾತಾ ವಿಷಯವುಳ್ಳ ಪ್ರೀತಿ ವಾತ್ಸಲ್ಯ ಕೊರಪಿನ ಗ್ರಾಮ ಬರಂಡ ಬೆಂಗರೆ ಅವೇ ನಾನು ಯಾಪಾಲ ಮದಪುಜಿ ಅಂಚೆನೆ ತುಳುನಾಡ ಕೇಸರಿ ಎನ್ನ ಮಿತ್ರ ಪಂಡಿರು ನೇಷನಲ್ ಹೆಲ್ತ್ ಲೀಗ್ಲ ಬೆಂಗರೆ ಒನ್ನಂಡ ಮಾತೆಲ್ಲ ಪೋಡಿನು ಕುಸ್ತಿಪಟು ಒನ್ನಂಡ ಬೆಂಗರೆಡೆ ಪುಡ್ತೀನಿ ಮೂಲತ ಬೆಂಗರೆದ ಕುಸ್ತಿಪಟು ಟೌನ್ ಆಪಿನ ಕುಸ್ತಿ ಹಿರಿಯರು ಮಾತು ಸೂದುಪೇರು ಅವು ಬಾರಿ ಮಲ್ಲ ಅಮೋಘ ಪ್ರದರ್ಶನ ಆ ಬೆಂಗರೆಡು ಹ್ಯಾಟ್ರಿಕ್ ಸಾಧಿಸುವಣ್ಣಗ ದಿವಂಗತ ಮೋಹನ್ ಬೆಂಗ್ರೆ ತುಳುಗೇಸರಿನ ಹ್ಯಾಟ್ರಿಕ್ ಮಲ್ದಿರು ಅಂಚನೆ ಕೆಲವು ಮಿತ್ರರು ಐಟ್ ಭಾಗವಹಿಸಿದ ತುಳುಗೇಶ್ವರಿ ತುಳು ಕುಮಾರ್ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಇಂದು ಈ ಕಾರ್ಯಕ್ರಮ ನಿಕಲ ಅಮೃತ ಮಹೋತ್ಸವ ನಡೆತೊಂದುಂಡು. ಶ್ರೀ ವೀರ ಹನುಮಾನ್ ವ್ಯಾಯಾಮ ಶಾಲೆ ಬೆಂಗ್ರೆ ಇದರ ಅಧ್ಯಕ್ಷ ಮನೋಜ್ ಬೆಂಗ್ರೆ ಮಾತನಾಡಿ, ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲವು ತನ್ನ ಅಮೃತ ಮಹೋತ್ಸವದ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು ಇನ್ನಷ್ಟು ಉತ್ತಮ ಕೆಲಸಗಳು ನಡೆಸುವಂತಾಗಲಿ ಎಂದು ಶುಭ ಹಾರೈಸಿದರು. ಈ ಒಂಜಿ ಬೆಂಗರೆ ವಿದ್ಯಾರ್ಥಿ ಸಂಘ ಇನಿ 75ನೇ ವರ್ಷದ ಈ ಪುಟ್ಟು ಪರ್ಬನು ಅರ್ಥಪೂರ್ಣವಾದ ಆಚರಣೆ ಮಲ್ತೊಂದುಂಡು. ಈ ಒಂಜಿ ಭಾರತ ದೇಶ ನರೇಂದ್ರ ಮೋದಿನ ಕನಸಿಡು ಎಂಚ ಸ್ವಚ್ಛ ಭಾರತ ಪಂಪಿನ ಒಂಜಿ ಕಾರ್ಯಕ್ರಮವನ್ನು ಪ್ರಥಮವಾದ ಮಲ್ತದ್ದು ಇಡೀ ಜಗತ್ತಿಗೆ ಶ್ಲಾಘನೆ ಆದುಂಡ. ಅವೇ ರೀತಿ ಈ ಒಂಜಿ ಬೆಂಗರೇನು ಸ್ವಚ್ಛ ಮಲ್ತದ್ದು ಈ ಒಂಜಿ ನಂಕ ನುಪ್ಪು ಕೊರ್ಪಿನ ಈ ಒಂಜಿ ನದಿನ ಸ್ವಚ್ಛ ಮಲ್ತದ್ದು ಅರ್ಥಪೂರ್ಣವಾಯಿನ ಒಂಜಿ ಕಾರ್ಯಕ್ರಮವನ್ನು ಪ್ರಾರಂಭ ಮಲ್ತದ್ದು. ಇನಿ 2ನೇ ದಿನದ ಈ ಮಣ್ಣದ ಕಲೆ, ಈ ಒಂಜಿ ಜಿಲ್ಲೆದ ಮಣ್ಣದ ಕಲೆ ಅಂಚನೆ ಈ ಒಂಜಿ ಭಾರತ ದೇಶದ ಒಂಜಿ ಕಲೆ ಆಯ್ನ ಕುಸ್ತಿ ಈ ಒಂಜಿ ತುಳುನಾಡ ಕೇಸರಿ, ತುಳುನಾಡ ಕುಮಾರ್, ತುಳುನಾಡ ಕುವರಿ ಅಂಚನೆ ಮಾಸ್ಟರ್ ಶಿವಾಜಿ ಈ ಒಂಜಿ ಪ್ರಶಸ್ತಿಗೆ ಅಂಚನೆ ವಿವಿಧ ದೇಹ ತೂಕಗೂ ಜಿದ್ದಿದ ಒಂಜಿ ಸ್ಪರ್ಧೆನ ದೀದು ಇನಿ ತುಳುನಾಡ ಕೇಸರಿ ಕುಸ್ತಿನ ನಡಪಂದುಲ್ಲೇರು. ದಕ್ಷಿಣ ಕನ್ನಡ ಜಿಲ್ಲಾ ಕುಸ್ತಿ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವ ಮಾತನಾಡಿ, ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲದ ಹಿರಿಯರ ಆಶಯದಂತೆ ಸಮಾಜಕ್ಕೆ ಕ್ರೀಡಾಪಟುಗಳನ್ನು ತಯಾರಿಸುವುದು, ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದರು. ಇನ್ನಿತ ಕಾರ್ಯಕ್ರಮ ನಮ್ಮ ಅಸೋಸಿಯೇಷನ್ ಮನ್ಪುಡ ಏನಿತ್ತು ಚೇತನಣ್ಣೆ ಫೋನ್ ಮಂತೇರಿ ಎಂಕಲ 75ನೇ ವರ್ಷ ಎಂಕುಲು ಈ ಕುಸ್ತಿ ಆಯೋಜನೆ ಮನ್ಪನ್ ಖುಷಿಟಿ ಎಂಕುಲ್ಲ ಬೆಂಗ್ರೆ ದಕುಲು ಮನ್ಪುನಂದಾಂಡ ಖಂಡಿತವಾದ್ಲ ನಿಕುಲು ಮನ್ಪುಲೆ ಅಂದ ಪಂಡದು ಅವೇ ಮೂಮೆಂಟ್ ಎಂಕುಲು ಪಂಡದು ಹಾಕ್ಲೆಗ್ ಆ ಒಂಜಿ ದಾದ ಸಹಕಾರ ಬೋರ್ಡ್ ಅವೇನು ಕೊರೊಂದು ಇನಿ ದಾದ ಹಿರಿಯಕುಲು ಬೆಂಗ್ರೆ ವಿದ್ಯಾರ್ಥಿ ಸಂಘದ ಹಿರಿಯಕುಲು ದಾದ ಇನಿ 75 ವರ್ಷದ ಆ ಪಿರಾಕ್ ದಾದ ಕನಸಂದಿತರ ಈ ಸಮಾಜಕ್ಕೆ ಕ್ರೀಡಾಪಟು ನಕ್ಲೇನ್ ತಯಾರು ಮನ್ಪೋಡು ವಿದ್ಯಾರ್ಥಿ ನಕ್ಲೆಗ್ ಸಹಕಾರ ಕೊರಡು ಅಂಚಿನ ಮಾತ ಉದ್ದೇಶದಿ ಒಂದು ಇನಿಲ ಆ ಉದ್ದೇಶನ ನೆರವೇರಿಸಲು ಮನ್ಪುನಂಚಿನ ಮಾತ ಪದಾಧಿಕಾರಿ ನಕ್ಲೆಗ್ ಸಂಘದ ಅಧ್ಯಕ್ಷರಿಗೆ ಕುಡೋರ ಎನ್ನ ಶುಭಾಶಯನ ಪನಂದು
ವಿಜಯಣ್ಣ ಪಂಡ್ಯರು ಎಂಕಲ್ನ ಅಸೋಸಿಯೇಷನ್ ಮುಖಾಂತರ ಈ ಶಾಲೆದ ಮೊಕ್ಕ ಕಾಲೇಜಿಡ ನಡಪನಂಚಿನ ಕುಸ್ತಿಗೆ ಸಹಕಾರ ಮನ್ಪಡೊಂದು ಖಂಡಿತವಾದ್ಲ ದುಂಬಾಗ ಅಂಚಿನ ಖಂಡಿತವಾದ್ಲ ಎಂಕಲ್ ಪ್ರಯತ್ನಲ ಮನ್ಪ. ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘ ಮಂಗಳೂರು ಇದರ ಅಧ್ಯಕ್ಷ ಶಶಿಕುಮಾರ್ ಬೆಂಗ್ರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕುಸ್ತಿ ಪಂದ್ಯಾಟದಲ್ಲಿ ಭಾಗವಹಿಸುವ ಪಂದ್ಯಾಳುಗಳು ನಿರಂತರ ಪರಿಶ್ರಮದ ಮೂಲಕ ಸಾಧನೆ ಮಾಡುವವರಾಗಿದ್ದು, ಪ್ರತಿನಿತ್ಯ ನಿಷ್ಠೆಯಿಂದ ಅಭ್ಯಾಸ ಮಾಡಿ ಜೀವನದಲ್ಲಿ ಶಿಸ್ತನ್ನು ಹೊಂದಿರುತ್ತಾರೆ ಎಂದರು. ಕುಸ್ತಿ ಪಂಪಿನ ಭಾರಿ ಒಂದು ಶಿಸ್ತುದ ಕಲೆ. ಒಡೆಮುಟ್ಟ ಶಿಸ್ತು ಬಂದಾಗ ಫಸ್ಟಿಗೆ ಕುಸ್ತಿಗೆ ಜಪ್ಪನಗಣೆ ಆಕಲ್ನ ಗುರುನ ಕಾರ್ ಪತ್ತುವೇರು ಐಟ್ಲ ತುಂಬ ದೇವರೇ ಪ್ರಾರ್ಥನೆ ಮಲ್ಪೇರು ಕಾಂಡ ಹಿಡ್ದು ಭಯ ಮುಟ್ಟ ಬಗ್ಗದೆ ಇತ್ತದು ಅಕನ ಎಬ್ಡಮಲ್ ಬಂಜನ ತಾಕತ್ ಮಲ್ತೊಂದಿಲ್ಲ. ಈ ಒಂದು ಕುಸ್ತಿದ ಏರು ಭಾಗವಹಿಸಿರ ಆಕಲ್ನ ಜೀವನೋಡು ಉಲ್ಲೇರ ಆಕಲ್ನ ದಿನನಿತ್ಯದ ಆಕನ ಜೀವನ ಪೂರ್ತಿ ಶಿಸ್ತುಡೇ ಉಪ್ಪುಣ ಅಂತ ಪಂಪಿನಕ್ಕೆ ದಾವಲ ಸಂಶಯ ಇತ್ತು. ಆ ಶಿಸ್ತುದ ಮಲ್ಲ ಕಲೆ ಕುಸ್ತಿ ಒರಿಯನೋರಿ ಅಪ್ಪಿದ ಬರ್ತದೆ ಮಲ್ಪನ ತಂದೆ ದೇಹನು ಆಕನ ಆತ್ಮನು ಆಕನ ಅಂಗಾಂಗನು ಪೂರ ಎಲ್ಲ ಅಪ್ಪಿದೆ ಬರ್ತದೆ ಆಕಲು ಆ ಕಲೆನ ನಂಗೆ ಪ್ರದರ್ಶನ ಮಲ್ಪಬೇಕು. ದುಂಬು ಮಣ್ಣಡು ಗೊಬ್ಬಂತೀರು, ಪೂ ಮಣ್ಣಡು ಗೊಬ್ಬಂತೀರು. ಆ ಪೂ ಮಣ್ಣಡು ಗೊಬ್ಬಂದು ಉಪ್ಪನಾಗ ఆయన ದೇಹ ಪ್ರಕೃತಿ ఆయన ಆಧ್ಯಾತ್ಮಿಕವಾದ ದೈಹಿಕವಾದ ಮಾನಸಿಕವಾದ ಏತಿ ಎತ್ತರಕ್ಕೆ ಪೋಪನ್ ಪಣ್ಣಗ ಆಯೇ ಪೂ ಮಣ್ಣಡಾಯಿ ಗೊಬ್ಬಿಯ ಬಂದ ಜೀವನ ಪೂರ್ತಿ ఆయన ಮೈಟ್ ಬೆಗರ್ದ ವಾಸನೆ ಸಮೇತ ಬರ್ಬುಜಿಗೆ ಆತ್ ಪೊರ್ಲುದ ಬೆಗರ್ದ ವಾಸನೆ ಪಂಪಿನ ఆయన ಮೈಟ್ ಉಪ್ಪನೇಜ್. ಕುಸ್ತಿ ಅಖಾಡದಲ್ಲಿ ಗಣ್ಯರು ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟವನ್ನು ಉದ್ಘಾಟಿಸಿದರು. ನಂತರ ವೇದಿಕೆಯಲ್ಲಿ ಕುಸ್ತಿ ಪಂದ್ಯಾಟವು ನಡೆಯಿತು. ಕಾರ್ಯಕ್ರಮದಲ್ಲಿ ಮಹಾಜನ ಸಭಾ ಬೆಂಗ್ರೆ ಇದರ ಮಾಜಿ ಉಪಾಧ್ಯಕ್ಷ ನರಸಿಂಹ ಶ್ರೀಯಾನ್, ಶ್ರೀ ಕ್ಷೇತ್ರ ಕದ್ರಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ನಾರಾಯಣ ಬೋಳಾರ, ಉದ್ಯಮಿ ರಾಜಪದ್ಮನಾಭ, ಫೆರಿ ಸರ್ವಿಸ್ನ ಅಧ್ಯಕ್ಷ ನವೀನ್ ಸುವರ್ಣ, ಶ್ರೀ ವೀರಭಾರತಿ ವ್ಯಾಯಾಮ ಶಾಲೆ ಬೆಂಗ್ರೆ ಇದರ ಅಧ್ಯಕ್ಷ ಉತ್ತಮ್ ಅಮೀನ್, ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂಜಯ್ ಬೆಂಗ್ರೆ, ಸುವರ್ಣ ಮಹೋತ್ಸವ ಸಮಿತಿಯ ಚೇತನ್ ಬೆಂಗ್ರೆ, ಸಂಚಾಲಕ ವಿಜಯ್ ಸುವರ್ಣ, ಸಮಿತಿ ಪದಾಧಿಕಾರಿಗಳು, ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.